ಮದುವೆಯಾಗಿ ತಿಂಗಳಿಗೆ ನವವಿವಾಹಿತೆ ಆತ್ಮಹತ್ಯೆಗೆ ಶರಣಾದ್ರ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಆದರೆ ಮೃತಳ ಕುಟುಂಬಸ್ಥರಿಂದ ಕೊಲೆ ಶಂಕೆ ಆರೋಪ ಕೇಳಿ ಬಂದಿದೆ. ನಾಗಮಂಗಲ ಮೂಲದ 26 ವರ್ಷದ ಐಶ್ವರ್ಯ ಮೃತರು ಒಂದು ತಿಂಗಳ ಹಿಂದೆ ಲಿಖಿತ್ ಸಿಂಹ ಅವರನ್ನ ವರಿಸಿದ್ರು. ಐಶ್ವರ್ಯ ಅಪಾರ ಚಿನ್ನಾಭರಣ ಹಾಗೂ ವರದಕ್ಷಿಣೆ ಕೊಟ್ಟು ಮದುವೆಯನ್ನ ಮಾಡಿಕೊಟ್ಟಿದ್ರು. ಬಾಗಲಕುಂಟೆಯ ಸಮೀಪದ ಮಲ್ಲಸಂದ್ರದಲ್ಲಿ ಒಂದು ಘಟನೆ ಆಗಿದೆ. 18 ಲಕ್ಷ ವೆಚ್ಚದಲ್ಲಿ ಮದುವೆಯನ್ನ ಮಾಡಿದ್ರು ಐಶ್ವರ್ಯ ಪೋಷಕರು. ಗಂಡ ಲಿಖಿತ್, ಅತ್ತೆ ಅರುಣ ಹಾಗೂ ಮೈದುನನ ಮೇಲೆ ಇದೀಗ ದೂರು ಕೂಡ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳದ ಆರೋಪದಲ್ಲಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆದಿದೆ. ಬಾಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಇತ್ತೀಚೆಗಷ್ಟೇ ವಿವಾಹವಾಗಿದ್ರು, ಅಂದ್ರೆ ಮದುವೆ ಆಗಿ ಕೇವಲ 1 ತಿಂಗಳಾಗಿತ್ತು. ನಾಗಮಂಗಲ ಮೂಲದ 26 ವರ್ಷದ ಐಶ್ವರ್ಯ ಹಾಗೂ ಲಿಖಿತ್ ಸಿಂಹ ಇವರಿಬ್ಬರ ನಡುವೆ ಅಂದ್ರೆ ಮದುವೆ ಆಗಿರುತ್ತೆ. ಅಪಾರ ಚಿನ್ನಾಭರಣ ಹಾಗೂ ವರದಕ್ಷಿಣೆ ಕೊಟ್ಟು ಮದುವೆಯನ್ನ ಮಾಡಿದ್ರು ಐಶ್ವರ್ಯ ಅವರ ಪೋಷಕರು. ಆದರೆ ಈಗ ಈಕೆ ಸಾವನ್ನಪ್ಪಿದ್ದಾರೆ. ಆದರೆ ಇದು ಆತ್ಮಹತ್ಯೆಯ ಅಥವಾ ಮನೆಯವರೇ ಅಂದ್ರೆ ಅವರ ಪತಿಯ ಮನೆಯವರು ವರದಕ್ಷಿಣೆಗಾಗಿ ಕಿರುಕುಳ ಕೊಟ್ಟು ಅವರನ್ನ ಕೊಲೆ ಮಾಡಿದ್ದಾರಾ? ಈ ರೀತಿ ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕಂದರೆ ಐಶ್ವರ್ಯ ಅವರ ಪೋಷಕರು ನನ್ನ ಮಗಳನ್ನ ಅವರ ಗಂಡನ ಮನೆಯವರು ಕೊಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಪ್ರಕರಣ ಕೂಡ ದಾಖಲಾಗಿದೆ. 18 ಲಕ್ಷ ವೆಚ್ಚದಲ್ಲಿ ಮದುವೆಯನ್ನು ಮಾಡಿಕೊಟ್ಟಿದ್ರು ಐಶ್ವರ್ಯ ಪೋಷಕರು. ಗಂಡ ಲಿಖಿತ್ ಹಾಗೆ ಅತ್ತೆ ಅರುಣ ಜೊತೆಗೆ ಅವರ ಮೈದುನನ ಮೇಲೂ ಕೂಡ ಇದೀಗ ದೂರು ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳದ ಆರೋಪದಲ್ಲಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ನನಗೆ ಹಿಂಸೆ ಕೊಡ್ತಾವಳೆ, ನನಗೆ ಟಾರ್ಚರ್ ಕೊಡ್ತಾವಳೆ, ಅವಳು ನಮ್ಗೆ ಇರಕ್ ಆಗಲ್ಲ ಅಂತ ಹೇಳ್ತಾ ಇದ್ಲು. ಆಮೇಲೆ ಗಂಡ ಅತ್ತೆ ಮತ್ತೆ ಮೈದಾ ಮತ್ತೆ ಇಷ್ಟು ಜನ 3 ಜನನು ಸೇರ್ಕೊಂಡು ಈ ತರ ಹೊಡೆದಿ ಕೊಲೆ ಮಾಡ್ಬಿಟ್ಟು ಇವತ್ತು ನಮ್ಮ ಮಗುಗಳಿಗೆ ಈ ತರ ಶಿಕ್ಷೆ ಮಾಡ್ಬಿಟ್ಟು ಸಾಯಂಕಾಲ 6 ಗಂಟೆವರೆಗೂ ನಾವು ಇಲ್ಲೇ ಇದ್ದೀವಿ. 6 ಗಂಟೆ ಆದ್ಮೇಲೆ ಮನೆಗೆ ಹೋದ ತಕ್ಷಣ ಇವರು ಫೋನ್ ಮಾಡ್ಬಿಟ್ಟು ಕೊಲೆ ಆಗಿದೆ, ನಿಮ್ಮ ಮಗಳು ನ್ಯಾಣ ಹಾಕೊಂಡವಳೆ ಅಂತ ಹೇಳಿದ್ದಾರೆ. ಇದು ನ್ಯಾಣ ಹಾಕೊಂಡವಳ ಕೊಲೆ ಮಾಡೋರ ಒಂದು ಗೊತ್ತಾಯ್ತಾ ಇಲ್ಲ. ಇದು ಗೊತ್ತಾಗಬೇಕು ಸರ್, ಅದಷ್ಟೇ, ನಮ್ಗೇನು ಗೊತ್ತಾಗ್ತಾ ಇಲ್ಲ. ಇದು ನನ್ನ ಮಗಳನ್ನ ಇಲ್ಲಿ ಬೆಂಗಳೂರಿಗೆ ಮದುವೆ ಮಾಡಿಕೊಟ್ಟಿದ್ದೆ, ಬಗಲ್ಗುಂಟೆಗೆ. ನಮ್ಮ ಚಿಕ್ಕತ್ತೆ ಹೇಳಿದ್ರು ಅಂದ್ಬಿಟ್ಟು ಒಳ್ಳೆ ಜನ ಮಾಡಪ್ಪ ಅಂತ ಹೇಳಿದ್ರು, ಮಾಡಿಕೊಟ್ಟು ಅವರು ಈಗ ನನ್ನ ಮಗಳನ್ನ ನ್ಯಾಯ ಏನೋ ಒಂದು ಸಣ್ಣ ಇದು ಗಲಾಟೆ ಆಗಿತ್ತು ಅಂದ್ಬಿಟ್ಟು ನ್ಯಾಯ ಕರೆದಿದ್ರು. ಬಂದಿದೆ, ನೆನ್ನೆ ಬಂದು ನ್ಯಾಯ ಎಲ್ಲನೂ ಮಾಡಿ ತೀರ್ಮಾನ ಮಾಡಿ ನಾವು 5:15ಗೆ ಇಲ್ಲಿಂದ ನಾವು ನಾಯಿಂಡಳಿಗೆ ಹೋದ ನಮ್ಮ ಅಣ್ಣನ ಮನೆಗೆ. ಅದು ನಾವು ಬಂದು ಹೋದ್ಮೇಲೆ ಇವರು ಬಂದು ಏನು ನಾವು ಹುಡುಗ ಲಿಖಿತ ಹುಡುಗ ಗಂಡು ಅವ್ನು ಎಲ್ಲೂ ಹೋಯ್ತು. 12 ಗಂಟೆಲಿ ಹೋದವನು ವಾಪಸ್ ಬರಲೇ ಇಲ್ಲ. ನಮ್ಮ ಫೋನ್ ಸ್ವಿಚ್ ಆಫ್ ಆಗೋಯ್ತು. ನಾವು ತೀರ್ಮಾನ ಮಾಡೋಣ ಅಂದ್ರೂ ಬರಲಿಲ್ಲ ಅವನು. ನಾವು ಫೋನ್ ತೀರ್ಮಾನ ನಮ್ಮ ಹುಡುಗಿ ಕರ್ಕೊ ಹೋಗೋಣ ಅಂತ ಮಾಡಿದ್ರು. ಇನ್ನೊಂದ್ಸರಿ ಕೇಳ್ಬಿಟ್ಟು ಹೋಗೋಣ ಅಂದ್ಬಿಟ್ಬಿಟ್ಟು ನಾವೇನು ಮಾಡಿದ್ರು, ನಮ್ಮ ಮಗಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೋ ಸಹ. ಬಿಟ್ಬಿಟ್ಟು ಹೋದ್ಮೇಲೆ 6, 7:15, 7:45 ಫೋನ್ ಹಾಕಿದ್ರು, ಸೂಸೈಡ್ ಮಾಡ್ಕೊಂಡವ್ರೆ ನಿಮ್ಮ ಮಗಳು ಅಂತ. ನನ್ನ ಮಗಳನ್ನ ಇಲ್ಲಿ